ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಅಧಿಕಾರಿಗಳು ಸಿಗದೆ ಎಡಕಾಡುತ್ತಿರುವ ಎಚ್.ಡಿ. ಕೋಟೆಯ ಜನರು ಕಂಗಾಲಾಗಿ ಹೋಗಿದ್ದಾರೆ. ಕಣ್ಮುಚ್ಚಿ ಕುಳಿತಿರುವ ಕಂದಾಯ ಇಲಾಖೆಯ ಮೇಲಾಧಿಕಾರಿಗಳು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿರುವ ಅಲ್ಲಿನ ಸಾರ್ವಜನಿಕರು. ವೃತ್ತಗಳಲ್ಲಿ ಕೆಲಸ ಮಾಡಿದ ಗ್ರಾಮ ಲೆಕ್ಕಾಧಿಕಾರಿಗಳ ಸುದ್ದಿಗಳನ್ನ ನಿಮ್ಮ ಮುಂದೆ ಈಡೆನ್ಸ್ ನ್ಯೂಸ್ ತರ್ತಿದೆ. ನೀತಿ ನಿಯಮವನ್ನ ಮೀರಿ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಎಂಬ ಸುದ್ದಿ ಇಲ್ಲಿ ಕಂಡು ಬರ್ತಾ ಇದೆ. ಏನು ಅಧಿಕಾರಿಗಳು ಇದು ಎಚ್.ಡಿ. ಕೋಟೆ ತಾಲೂಕಿನ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತಾನೆ ಹೇಳ್ಬೋದು. ವೃತ್ತಗಳಿಲ್ಲದೆ ತಾಲೂಕು ಕೇಂದ್ರದಲ್ಲೇ ಕುಳಿತು ಕೆಲಸವನ್ನ ಮಾಡಲಾಗ್ತಾ ಇದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ವೃತ್ತಗಳಲ್ಲಿ ಕೆಲಸ ಮಾಡಿದ ಗ್ರಾಮ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಎಂಬ ಸುದ್ದಿ ಬರ್ತಾ ಇರುವಂತದ್ದು. ಇದು ಎಚ್.ಡಿ. ಕೋಟೆ ತಾಲೂಕಿನ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಕಾಣಿಸ್ತಾ ಇದೆ. ವೃತ್ತಗಳಲ್ಲಿರದೆ ತಾಲೂಕು ಕೇಂದ್ರದಲ್ಲೇ ಕುಳಿತು ಕೆಲಸವನ್ನ ಮಾಡಲಾಗ್ತಾ ಇದೆ. ಜಾತಿ ಆದಾಯ ಪ್ರಮಾಣ ಪತ್ರ ಪಡೆಯಲು ಜನರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಅಧಿಕಾರಿಗಳು ಸಿಗದೆ ಎಡಕಾಡುತ್ತಿರುವಂತಹ ಪರಿಸ್ಥಿತಿ ಎಚ್.ಡಿ. ಕೋಟೆಯ ಜನರಿಗೆ ಬಂದಿರುವಂತದ್ದು. ಎಚ್.ಡಿ. ಕೋಟೆ ಜನರು ಕಣ್ಮುಚ್ಚಿ ಕುಳಿತಿರುವ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇರುವಂತದ್ದು. ಸಾರ್ವಜನಿಕರು ಕೋಟೆ ತಾಲೂಕಿನ ವ್ಯಾಪ್ತಿಗೆ ಒಳಪಡುವ ವೃತ್ತಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಎಂಬ ಗಂಭೀರ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಎಚ್.ಡಿ. ಕೋಟೆ ವೃತ್ತಗಳಲ್ಲಿ ಕುಳಿತು ಕೆಲಸ ಮಾಡಬೇಕಾದ ಗ್ರಾಮ ಲೆಕ್ಕಾಧಿಕಾರಿಗಳು ತಾಲೂಕು ಕೇಂದ್ರದ ಸ್ಥಾನದಲ್ಲಿ ಕುಳಿತು ಅಲಿದಾಡಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ದೂರಿರುವಂತದ್ದು. ಎಚ್.ಡಿ. ಕೋಟೆ ಸುಮಾರು 30ರಿಂದ 40 ಕಿಲೋಮೀಟರ್ ದೂರದಿಂದ ಹಣವನ್ನ ಖರ್ಚು ಮಾಡಿಕೊಂಡು ಬಂದ್ರೂ ಕೂಡ ಅಧಿಕಾರಿಗಳು ಸಿಗ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆರೋಪಿಸ್ತಾ ಇರುವಂತದ್ದು. ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವನ್ನ ಪಡೆಯಲು ಅಧಿಕಾರಿಗಳನ್ನ ಹುಡುಕಿಕೊಂಡು ಕೇಂದ್ರ ಸ್ಥಾನಕ್ಕೆ ಬರಬೇಕಾದ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತದ್ದು. ಕಂದಾಯ ಇಲಾಖೆಯ ಮೇಲಾಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸ್ತಾ ಇಲ್ಲ, ಕಂಡು ಕಾಣದಂತೆ ಕುಳಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಕಿಡಿಕಾರಿರುವಂತದ್ದು.
ವೃತ್ತಗಳಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಗ್ರಾಮದ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ನಾಪತ್ತೆಯಾಗಿರುವ ಘಟನೆ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಕಂಡು ಬಂದಿರುವಂತದ್ದು. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು. ವೃತ್ತಗಳಲ್ಲಿರದೆ ತಾಲೂಕು ಕೇಂದ್ರದಲ್ಲೇ ಕುಳಿತು ಕೆಲಸವನ್ನ ಮಾಡಲಾಗ್ತಾ ಇದೆ. ಜಾತಿ ಆದಾಯ ಪ್ರಮಾಣ ಪತ್ರ ಪಡೆಯಲು ಜನರ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಅಧಿಕಾರಿಗಳು ಸಿಗದೆ ಅಲ್ಲಿನ ಜನರು ಎಡಕಾಡುತ್ತಿರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿರುವಂತದ್ದು. ಎಚ್.ಡಿ. ಕೋಟೆ ಜನರು ಏನು ಕಣ್ಮುಚ್ಚಿ ಕುಳಿತಿರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹಿಡಿತಾ ಇದ್ದಾರೆ. ಇನ್ನು ಎಚ್.ಡಿ. ಕೋಟೆ ತಾಲೂಕಿನ ವ್ಯಾಪ್ತಿಗೆ ಒಳಪಡುವ ವೃತ್ತಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಎಂಬ ಗಂಭೀರ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ವೃತ್ತಗಳಲ್ಲಿ ಕುಳಿತು ಕೆಲಸ ಮಾಡಬೇಕಾದ ಗ್ರಾಮ ಲೆಕ್ಕಾಧಿಕಾರಿಗಳು ತಾಲೂಕು ಕೇಂದ್ರ ಸ್ಥಾನದಲ್ಲಿ ಕುಳಿತು ಅಲೆದಾಡಿಸ್ತಾ ಇದ್ದಾರೆ. ಇನ್ನು ಸುಮಾರು 30-40 ಕಿಲೋಮೀಟರ್ ದೂರದಿಂದ ಹಣವನ್ನ ಖರ್ಚು ಮಾಡಿಕೊಂಡು ಬಂದ್ರು ಅಧಿಕಾರಿಗಳು ಸಿಗ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆರೋಪಿಸ್ತಾ ಇರುವಂತದ್ದು. ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವನ್ನ ಪಡೆಯಲು ಅಧಿಕಾರಿಗಳನ್ನ ಹುಡುಕಿಕೊಂಡು ಕೇಂದ್ರ ಸ್ಥಾನಕ್ಕೆ ಬರಬೇಕಾದ ಸ್ಥಿತಿ ಈಗ ಅಲ್ಲಿನ ಜನತೆಗೆ ಎದುರಾಗಿರುವಂತದ್ದು. ವೃತ್ತಗಳಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಗ್ರಾಮದ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ನಾಪತ್ತೆಯಾಗಿರುವ ಪರಿಸ್ಥಿತಿ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಕಂಡು ಬಂದಿರುವಂತದ್ದು. ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಮಹದೇವಸ್ವಾಮಿ ನಮ್ಮ ವರದಿಗಾರ ಜಾಯಿನ್ ಆಗಿದ್ದಾರೆ. ಮಹದೇವಸ್ವಾಮಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್ ಅವರ ಇದು ಎಚ್.ಡಿ. ಕೋಟೆ ತಾಲೂಕಿನ ಕಂದಾಯ ಇಲಾಖೆ ನಡೀತಕ್ಕಂತಹ ದುರಾಡಳಿತ ಅಂತಾನೆ ಹೇಳ್ಬಹುದು. ತಮ್ಮ ವೃತ್ತಗಳಲ್ಲಿ ಕೆಲಸವನ್ನ ಮಾಡಬೇಕಾದಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ತಾಲೂಕು ಕೇಂದ್ರದಲ್ಲಿ ಜನರನ್ನ ಅಲಿಸ್ತಕ್ಕಂತಹ ಪ್ರಸಂಗಗಳು ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ಅಮಿತ್ ಅವರೇ, ಎಷ್ಟು ದಿನಗಳಿಂದ ಈ ರೀತಿ ನಡೀತಾ ಇದೆ? ಸರಿ ಸುಮಾರು 7-8 ವರ್ಷಗಳಿಂದ ಸಹ ಇದೇ ತರದ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ. ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಾಗಿರ್ತಕ್ಕಂತಹ ವಿಎಗಳು ಏನಿದಾರೋ ಅವರು ತಾಲೂಕು ಕೇಂದ್ರದಲ್ಲಿ ಕೂತ್ಕೊಂಡು ಸರಿಸುಮಾರು 30-40 ಕಿಲೋಮೀಟರ್ ದೂರದಿಂದ ಜನರನ್ನ ತಮ್ಮ ಬಳಿಗೆ ಬರಮಾಡ್ಕೊಳ್ತಕ್ಕಂತಹ ಪ್ರಸಂಗಗಳು ನಡೀತಾ ಇದೆ. ಅಮಿತ್, ಯಾವ ಕಾರಣದಿಂದ ಈ ರೀತಿ ನಡೀತಾ ಇದೆ ಮಹದೇವಸ್ವಾಮಿ? ಕಂದಾಯ ಇಲಾಖೆ ಒಂದು ದುರಾಡಳಿತ, ಜೊತೆಗೆ ಅವರು ಎಚ್.ಡಿ. ಕೋಟೆ ತಾಲೂಕಿನಲ್ಲೇ ಸರಿಸುಮಾರು ಬಹಳ ಅನುಭವಿಗಳಾಗಿ 8-10 ವರ್ಷಗಳಿಂದ ಇಲ್ಲೇ ಬೇರೂರಿರೋದ್ರಿಂದ ನಮ್ಮನ್ನ ಯಾರು ಸಹ ಏನು ಮಾಡಕ್ಕಾಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇವರು ಈ ರೀತಿ ಒಂದು ಸರ್ಕಾರದ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅಮಿತ್, ಮಹದೇವಸ್ವಾಮಿ, ಏನು ಈ ರೀತಿಯ ನಿಯಮಗಳನ್ನ ಇವರು ಇಷ್ಟೊಂದು ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ಏನಾದ್ರು ತರಲಾಗಿದ್ಯಾ? ಸಾಕಷ್ಟು ಬಾರಿ ನಾವು ತಹಶೀಲ್ದಾರ್ ಗಮನಕ್ಕೂ ತಗೊಂಡ್ಬಂದಿದೀವಿ. ಜೊತೆಗೆ ಹಿಂದೆ ಇರ್ತಕ್ಕಂತಹ ಒಂದು ರತ್ನಾಂಬಿಕಾ ಅಂತ ಹೇಳಿ ಕೆಲಸವನ್ನ ಮಾಡ್ತಾ ಇದ್ರು, ಅವರ ಗಮನಕ್ಕೂ ಸಹ ನಾವು ತಂದಂತ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ನೆಪ ಮಾತ್ರಕ್ಕೆ ತೇಪೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಎಚ್.ಡಿ. ಕೋಟೆನಲ್ಲಿ ಬಹಳ ಹಿಂದುಳಿದ ತಾಲೂಕು ಅಂತ ಹೇಳಿ ಏನ್ ಕರ್ಸ್ಕೊತದ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ಸಹ ಮುಗ್ಧ ಜನರು. ಈ ಮುಗ್ಧತೆಯನ್ನ ನಮ್ಮ ಏನು ಕಂದಾಯ ಇಲಾಖೆಯ ಸಿಬ್ಬಂದಿಗಳಿದಾರೋ ಅವರು ಅದನ್ನ ದುರುಪಯೋಗವನ್ನ ಮಾಡ್ಕೊತಾ ಇದ್ದಾರೆ. ಅಮಿತ್, ಈ ಒಂದು ವೃತ್ತಗಳಲ್ಲಿ ಕೆಲಸವನ್ನ ಮಾಡಬೇಕಾಗಿದ್ದ ಗ್ರಾಮಾಧಿಕಾರಿಗಳು ಈ ರೀತಿಯ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರಲ್ಲ, ಇದರಿಂದ ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಇದೆಲ್ಲ ಗೊತ್ತಿದ್ರು ಕೂಡ ಈ ಅಧಿಕಾರಿಗಳು ಇದೇ ರೀತಿ ಮುಂದುವರೆಸಿದಾರಲ್ಲ, ಇಲ್ಲಿನ ಸಾರ್ವಜನಿಕರಿಗೆ ಏನಂತ ಹೇಳ್ತಿದ್ದಾರೆ? ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಸಾರ್ವಜನಿಕರಿಗೆ? ಇದ್ರ ಬಗ್ಗೆ ಹಲವು ಸಂಘ ಸಂಸ್ಥೆ ಸಾಕಷ್ಟು ಬಾರಿ ಧರಣಿಯನ್ನು ಸಹ ಮಾಡಿದ್ದಾರೆ. ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಹ ನೀಡಿದ್ದಾರೆ. ಆದ್ರೆ ಅದು ನೆಪ ಮಾತ್ರಕ್ಕೆ ಯಾವುದೇ ತರದ ಒಂದು ಪ್ರಯೋಜನ ಆಗಿಲ್ಲ. ಅಮಿತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಅಮಿತ್, ವೃತ್ತಗಳಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ನಾಪತ್ತೆಯಾಗಿರುವಂತಹ ಪರಿಸ್ಥಿತಿ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಕಂಡು ಬಂದಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರ ಜೊತೆಗೆ ನಾವು ಮಾತನಾಡ್ತಾ ಇದ್ವಿ. ಅವರು ಕೂಡ ಅದನ್ನ ಹೇಳ್ತಾ ಇದ್ರು. ಸುಮಾರು ವರ್ಷಗಳಿಂದ ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗಮನಕ್ಕೂ ತಂದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನಗಳಾಗಿಲ್ಲ. ತೇಪೆ ಹಚ್ಚುವಂತಹ ಕೆಲಸ ನಡೀತಾ ಇದೆಯೇ ಹೊರತು ಯಾವುದೇ ರೀತಿಯ ಪ್ರಯೋಜನಗಳಾಗಿಲ್ಲ. ಈ ಒಂದು ಇಷ್ಟು ದಿನದಿಂದ ಅಲ್ಲಿನ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ.
ಇಷ್ಟು ದಿನದಿಂದ ಸಾರ್ವಜನಿಕರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾಕಂದ್ರೆ ತಾಲೂಕು ಆಡಳಿತ ಒಂದು ಕಡೆ ಇರುತ್ತೆ, ಹಲವಾರು ಗ್ರಾಮಗಳಿಂದ ಹಲವಾರು ಹಳ್ಳಿಗಳಿಂದ ಜನರು ಬರ್ತಾ ಇರ್ತಾರೆ ತಮ್ಮ ಕೆಲಸಗಳಿಗಾಗಿ, ತಮ್ಮ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸಹಿಗಳಾಗಿರ್ಬೋದು, ಈ ಕಾರಣಗಳಿಂದ ಹಳ್ಳಿಯ ಜನರು ಬರ್ತಿರ್ತಾರೆ. ಈ ರೀತಿಯ ಒಂದು ಘಟನೆಗಳಿಂದ ಪಾಪ ಅವ್ರಿಗೆ ಎಷ್ಟು ತೊಂದರೆಗಳಾಗುತ್ತೆ. ಇದೊಂದು ರೀತಿಯ ಸಮಸ್ಯೆ ಹೌದು. ಆದ್ರೂ ಕೂಡ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ವಲ್ಲ, ಯಾವುದೇ ರೀತಿಯ ಒಂದು ಕಠಿಣ ಕ್ರಮಗಳನ್ನ ತೆಗೆದುಕೊಂಡು ಬಂದಿಲ್ವಲ್ಲ. ಈ ಅಧಿಕಾರಿಗಳ ಬಗ್ಗೆ ಏನ್ ಮಾಡ್ಬೇಕು? ಕಂದಾಯ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈ ರೀತಿಯ ಇಲ್ಲಿ ನಡೀತಾ ಇದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಇನ್ನೂ ದಿನಗಳಾದ್ರೆ ಓಕೆ, ಎಷ್ಟೋ ವರ್ಷಗಳಿಂದ ಇದೇ ರೀತಿ ಆಗ್ತಾ ಇದ್ರು ಕೂಡ ಅಲ್ಲಿನ ಸಾರ್ವಜನಿಕರಿಗೆ ಒಂದು ರೀತಿಯ ಸಮಸ್ಯೆ ಉಂಟಾಗ್ತಾ ಇದೆ. 40-50 ಕಿಲೋಮೀಟರ್ಗಳಿಂದ ಗ್ರಾಮಗಳಿಂದ ಬೇರೆ ಬೇರೆ ಗ್ರಾಮಗಳಿಂದ ಬಂದು ತಮ್ಮ ಕೆಲಸಗಳಿಗಾಗಿ ಬಂದಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಓಡಾಡ್ಸೋದು ಇದೆಯಲ್ಲ, ಎಷ್ಟು ತೊಂದರೆಯನ್ನ ಅವ್ರಿಗೆ ತರುತ್ತೆ. ಇದು ತಮ್ಮ ಕೆಲಸಗಳನ್ನ ಬಿಟ್ಟು, ತಮ್ಮ ಕೂಲಿ ಕೆಲಸಗಳನ್ನ ಬಿಟ್ಟು ಇವತ್ತು ಹೋಗೋಣ, ಏನೋ ಸಹಿ ಬೇಕಾಗಿದೆ, ಏನೋ ನನಗೆ ಅರ್ಜಿಗಳು ಬೇಕಾಗಿದೆ, ಹೋಗಿ ತೆಗೆದುಕೊಳ್ಳೋಣ ಎಂಬುದಾಗಿ ಬಂದಿರ್ತಾರೆ. ಆದಾಯ ಪ್ರಮಾಣ ಪತ್ರ ಬೇಕಾಗಿದೆ ಅಥವಾ ಜಾತಿ ಪ್ರಮಾಣ ಪತ್ರ ಬೇಕಾಗಿದೆ. ಈ ರೀತಿಯ ಹಲವು ಕಾರಣಗಳಿಂದ ಆಫೀಸಿಗೆ ಬಂದಿರ್ತಾರೆ. ಈ ರೀತಿ ಓಡಾಡ್ಸೋದ್ರಿಂದ ಅಲ್ಲೇ ಟೈಮ್ ವೇಸ್ಟ್ ಆದ್ರೆ ಪಾಪ ಮುಗ್ಧ ಜನರು, ಆ ಗ್ರಾಮದ ಜನರು ಅಥವಾ ಸಾರ್ವಜನಿಕರು ಏನ್ ಮಾಡ್ಬೇಕು? ಅಟ್ಲೀಸ್ಟ್ ನಿಮ್ಮ ಗಮನಕ್ಕೆ ತಂದಿಲ್ಲ ಅಂದ್ರೆ ಓಕೆ, ನಿಮ್ಮ ಗಮನಕ್ಕೆ ತಂದಿದ್ರು ಕೂಡ ಈ ರೀತಿಯ ಸಮಸ್ಯೆ ಇಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಇನ್ನೂವರೆಗೂ ಯಾವುದು ಇಲ್ವಲ್ಲ. ಏನಕ್ಕೋಸ್ಕರ ಅಷ್ಟೊಂದು ನಿರ್ಲಕ್ಷ್ಯತನನ, ಅಷ್ಟೊಂದು ಬೇಜವಾಬ್ದಾರಿತನನ, ಸರ್ಕಾರಿ ಕೆಲಸ ಅಷ್ಟೊಂದು ಬೇಜವಾಬ್ದಾರಿತನವನ್ನ ನಿಮ್ಗೆ ಹುಟ್ಟಿಸಿದ್ಯಾ ಎಂಬ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇರುವಂತದ್ದು.
ಇನ್ನು ವೃತ್ತಗಳಲ್ಲಿ ಕೆಲಸ ಮಾಡದೆ ಗ್ರಾಮ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ನಾಪತ್ತೆಯಾಗಿರುವಂತಹ ಪರಿಸ್ಥಿತಿ HD ಕೋಟೆಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ತಾಲೂಕು ಸಂಚಾಲಕರಾಗಿರುವಂತಹ ಸಣ್ಣ ಕುಮಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸಣ್ಣ ಕುಮಾರ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಏನ್ ಈ ಸಮಸ್ಯೆ? ಸರ್, ಇದುವರೆಗೂ ಸುಮಾರು ಹೆಚ್ಚು ಕಮ್ಮಿ ಒಂದ 7-8 ವರ್ಷದಿಂದಿವೆ ಗ್ರಾಮ ಲೆಕ್ಕಾಧಿಕಾರಿಗಳು ಯಾವುದೇ ಗ್ರಾಮದಲ್ಲಿ ಹೋಗಿ ಅಲ್ಲಿ ಗ್ರಾಮದವ್ರಿಗೆ ಒಂದು ಮಾಹಿತಿ ಕೊಡೋದು ಯಾವುದೇ ರೀತಿ ಒಂದ್ ತರಬೇತಿ ಇಲ್ಲ ಸರ್. ಎಲ್ರೂ ಹೆಡ್ ಕ್ವಾರ್ಟರ್ ಅಲ್ಲಿ ಆಫೀಸ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ಅಲ್ಲೇ ಯಾವ ಕಾರ್ಯಾಚರಣೆ ಎಲ್ಲ ಒಟ್ಟು ಅಲ್ಲೇ. ಸಾರ್ವಜನಿಕರು ಗೊತ್ತಿರೋರು ಏನೋ ಬಂದು ಎಲ್ಲೋ ತಿರ್ಗಾಡೋರು ಏನೋ ಮಾಡ್ಸ್ಕೊತಾರೆ, ಏನೂ ಗೊತ್ತಿಲ್ಲದವ್ರು ಪಾಪ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ, ಯಾವುದೇ ರೀತಿ ಅವ್ರಿಗೆ ಮಾಹಿತಿ ಸಿಗ್ತಾ ಇಲ್ಲ. ತಿರುಗಿ ಬೇಸಿದ್ದಾರ ಇಲ್ಲಾರ ಪಾಪ ಇಲ್ಲಿ ಯಾರನ್ನಾರ ಮಧ್ಯವರ್ತಿಗಳು ಇಟ್ಕೊಂಡು ಅವ್ರ ಕೆಲಸ ಪಾಪ ಅವ್ರೇನೋ ಮಾಡ್ಸ್ಕೋಬೇಕು. ಆ ಲೆಕ್ಕಾಚಾರಕ್ಕೆ ಬಂದಿದೆ. ಹಲವಾರು ಮೀಟಿಂಗ್ ಗಳಲ್ಲೂ ನಾವು ಹೇಳಿದೀವಿ, ತಹಸೀಲ್ದಾರ್ ಗಮನಕ್ಕೂ ಸಾಕಸ್ತಾ ಇದ್ದೀವಿ, ಶಾಸಕರ ಗಮನಕ್ಕೂ ಸಾಕಸ್ತಾ ಇದೀವಿ. ಬಟ್ ಇಲ್ಲಿ ಯಾವುದೇ ಅಧಿಕಾರಿಗೂ ಲೆಕ್ಕ ಇಲ್ಲ. ಆ ಮಟ್ಟಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳು ಹೊರಟಿದ್ದಾರೆ ಸರ್. ಸರ್, ಯಾವ ಕಾರಣದಿಂದ ಈ ರೀತಿ ಇಲ್ಲಿ ಆಗ್ತಾ ಇದೆ ಸರ್? ಇಲ್ಲಿ ಏನಂದ್ರ, ಇಲ್ಲಿ ನನ್ನ ಪ್ರಕಾರ ನಾನು ಸಿಂಪಲ್ ಆಗಿ ಹೇಳ್ತೀನಿ, ತಾಲೂಕು ಆಡಳಿತ ವಿಫಲ ಆಗಿದೆ ಸರ್. ಜೊತೆಗೆ ಅವ್ರನ್ನ ಈಗ ಎಲ್ರೂ ತಹಸೀಲ್ದಾರ್ ಅಂಡರ್ಟೇಕಲ್ ಬರ್ತಾರ. ತಹಸೀಲ್ದಾರ್ ಅವ್ರು ಯಾವುದೇ ತಹಸೀಲ್ದಾರ್ ಇರ್ಬೋದು, ಈಗಿರೋರ್ಬೋದು, ಇನ್ನು ಎಷ್ಟಿದ್ದವ್ರು ಇರ್ಬೋದು, ಅವ್ರನ್ನ ಯಾಕಂದ್ರ ಇವ್ರು ಮಾಡ್ಕೊಂಡಿರ್ಲಿ ತಹಸೀಲ್ದಾರ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಪ್ರಶ್ನೆ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ಬೇಕು ಅಂದ್ರೆ ಈ ಲೆವೆಲ್ ಬಂದ್ಬಿಟ್ಟಿದೆ ಸರ್. ಇವೆಲ್ಲ ಒಂದ್ ರೀತಿ ಚೈನ್ ಲಿಂಕು. ಇದು ಯಾವುದೇ ಅಧಿಕಾರಿ ಗಮನಕ್ಕೆ ತಂದ್ರೆ ಅವ್ರ ಮೇಲೆ ಕ್ರಮ ವಹಿಸಲು ಏನಿಲ್ಲ. ಇಲ್ಲಿ ಸಾಕಷ್ಟು ಜನ ಪಾಪ ಅಲ್ಕೊಂಡು ಕೇಳ್ಕೊಂಡು ಅವ್ರ ಫೋನ್ ನಂಬರ್ ತಕೊಂಡು ಆ ಫೋನ್ ಮಾಡಿದ್ರು ಇವರ ಉಡಾಪೆ ಉತ್ತರನೇ ಬೇರೆ ತರ ಇರ್ತದ. ಸರಿ ರೀತಿ ಸಾರ್ವಜನಿಕ ಮಾಹಿತಿ ಇರಲ್ಲ. ಆಮೇಲೆ ಹಳ್ಳಿಗಳಲ್ಲಿ ಏನ್ ಸವಲತ್ತು ಬಂದದ, ಏನ್ ರೈತರಿಗೆ ಏನ್ ಬಂದದ ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ ಸರ್. ಆ ಮಟ್ಟಕ್ಕೆ ಇಲ್ಲಿ ಸರ್ಕಲ್ ಹೆಡ್ ಕ್ವಾರ್ಟರ್ ಇವರು ಆಫೀಸ್ ಮಾಡ್ಕೊಂಡು ಇಲ್ಲೇ ಇರ್ತಾರೆ ಎನಿ ಟೈಮು. ವೃತ್ತದಲ್ಲಿ ಯಾರು ಹೋಗಿ ಕೆಲಸ ಮಾಡ್ತೀವಿ, ಈ ಪ್ರೆಸೆಂಟ್ ಯಾರು ಹೋಗಿ ಮಾಡ್ತಿಲ್ಲ ಸರ್. ಇಲ್ಲಿ ಗಂಟು ಮಾಡಿಲ್ಲ, ಮುಂದೆ ಮಾಡ್ತೀನಿ ಸರ್. ಇಲ್ಲಿ ಆ ಮಟ್ಟಕ್ಕೆ ಇನ್ನು ಎಷ್ಟು ದಿನದಿಂದ ಈ ರೀತಿಯ ಸಮಸ್ಯೆ ಕಂಡು ಬರ್ತಾ ಇದೆ? ಸುಮಾರು ಒಂದು 5-6 ವರ್ಷದಿಂದ ಹಿಂಗೆ ಇದೆ ಸರ್. ಒಂದು ಹೆಚ್ಚು ಕಮ್ಮಿ 5-6 ವರ್ಷ ಆಯ್ತು. ಒಂದ್ 5-6 ವರ್ಷದಿಂದ ಆಮೇಲೆ ಹಲವಾರು ಮೀಟಿಂಗ್ ಗಳಲ್ಲಿ SC/ST ಮೀಟಿಂಗ್ ಗಳು ನಾವು ಗಮನಿಸ್ತಿದೀವಿ. ಹಲವಾರು ತಹಸೀಲ್ದಾರ್ ಗಮನಕ್ಕೆ, ರೈತ ಸಂಪರ್ಕ ಸಭೆಲ್ಲ ತಹಸೀಲ್ದಾರ್ ಗಮನಕ್ಕೆ ತರ್ತೀವಿ. ಈಗ ವೃತ್ತದಲ್ಲಿ ಕೆಲಸ ಮಾಡ್ತಿದ್ರು, ಗ್ರಾಮ ಸೇವಕರಲ್ಲಿ ವೃತ್ತವಾಗಿ ಕೆಲಸ ಎಲ್ಲ ಒಟ್ಟು ತಾಲೂಕು ಹೆಡ್ ಕ್ವಾರ್ಟರ್ ಗುಡ್ಡೆ ಹಾಕಿ ಕೂತಿರಲ್ಲ, ಇವ್ರಿಗೆ ಕೆಲಸ ಇರೋದು ಎಲ್ಲಿ ಅಂದ್ಬಿಟ್ಟು ಹಲವಾರು ಸಲ ಪ್ರಶ್ನೆ ಮಾಡಿದ್ವಿ ಸರ್. ಆದ್ರೆ ಯಾವುದೇ ರೀತಿ ಗಮನ ಹರಿಸಲಿ ಎಗ್ದಿಂದನೇ ಮಾಮೂಲಿ ಯಾವುದೇ ಅಧಿಕಾರಿಗಳು ಲೆಕ್ಕಕ್ಕಿಲ್ಲ. ಆಮೇಲೆ ಯಾರ ಅಧಿಕಾರಿ, ದೊಡ್ಡ ಅಧಿಕಾರಿ ಇವ್ರ ಮೇಲೆ ಕ್ರಮ ವಹಿಸಿದ್ರು ಬೇರೆಯವ್ರು ಭಯ ಇರ್ತದೆ ಸರ್. ಇವ್ರು ನಮ್ ಕೇಳ್ಕೊಳ್ಳೋದಷ್ಟೇ ಅಷ್ಟೇ. ಆದ್ರೆ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಕೊಡೋದೋ ಇಲ್ಲ ಎಚ್ಚರಿಕೆ ಕೊಡೋದೋ ಅವ್ರ ಮೇಲೆ ಕ್ರಮ ವಹಿಸೋದೋ ಇದುವರೆಗೂ ಯಾರು ಮಾಡಿಲ್ಲ ಸರ್. ನೀವೇನ್ ಹೇಳ್ತಾ ಇದ್ರಿ, 5-6 ವರ್ಷದಿಂದ ಇದೇ ರೀತಿಯಲ್ಲಿ ವ್ಯವಸ್ಥೆ ನಡೀತಾ ಇದೆ ಎಂಬುದಾಗಿ. ಇದ್ರ ಬಗ್ಗೆ ನೀವೇನಾದ್ರೂ ಹಿರಿಯ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಏನಾದ್ರೂ ಈ ಗಮನಕ್ಕೆ ತಂದಿದ್ದೀರಾ ಸಣ್ಣ? ತಂದಿದ್ದೀವಿ ಸರ್. ಹಲವಾರು ಸಲ ಮೀಟಿಂಗ್ ಅಲ್ಲಿ ತಂದಿದ್ದೀವಿ ಸರ್. ಮೀಟಿಂಗ್ ಅಲ್ಲಿ SC ಸಂಪರ್ಕ ಸಭೆಯಲ್ಲಿ, ರೈತ ಸಂಪರ್ಕ ಸಭೆಯಲ್ಲಿ ಅವ್ರ ಗಮನಕ್ಕೆ ತಂದಿದ್ದೀವಿ ಸರ್. ಈಗ ಗ್ರಾಮ ಲೆಕ್ಕಾಧಿಕಾರಿಗಳು ಯಾರು ವೃತ್ತದಲ್ಲಿ ಕೆಲಸ ಮಾಡ್ತಿದ್ರು, ಯಾವ್ಯಾವ ವೃತ್ತ ಯಾರು ಅನ್ನೋದೇ ಗೊತ್ತಿಲ್ಲ, ಎಲ್ಲ ಬಂದು ಇಲ್ಲಿ ಹೆಡ್ ಕ್ವಾರ್ಟರ್ ಮಾಡಿಸ್ಕೋಬೇಕು ಹೊರತು ನಮ್ಮ VA ಎಲ್ಲಿದಾರೋ ನಮ್ಗೆ ಯಾರು ಅಂತ ಅವರೇ ಹುಡುಕವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಸರ್. ಈಗ್ಲೂ ಹಳ್ಳಿ ಜನಕ ಪಾಪ ಇಲ್ಲಿ ಬಂದ್ ಕೇಳ್ತಾರ ನಮ್ಮ ಭಾಗ ಯಾರಪ್ಪ ಅಂತ. ಪಾಪ ಅವ್ರಿಗೆ ಯಾರು VA ಅನ್ನೋದೇ ಗೊತ್ತಿರಲ್ಲ. ಈ ಮಟ್ಟದ ಪರಿಸ್ಥಿತಿ ಜನಸಾಮಾನ್ಯರು ಎದುರಿಸ್ತೇವ್ರ ಸರ್. VA ಗಳಿಗೆ ಗೊತ್ತಿರಲ್ಲ, ಅವ್ರ ಆಫೀಸ್ ಎಲ್ಲಿ ಮಾಡ್ಕೊಂಡ್ರ ಗೊತ್ತಿಲ್ಲ. ಕೆಲವರು ಹಳೆ ತಾಲೂಕು ಸಂದ ಅಲ್ಲೇ ಮಾಡ್ಕೊಂಡ್ರೆ, ಇನ್ ಕೆಲವರು ಅವ್ರ ಸ್ವಂತವಾಗಿ ರೂಮ್ ಅಲ್ಲಿ ಖಾಸಗಿ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಖಾಸಗಿ ಆಫೀಸ್ ಮಾಡ್ಕೊಂಡು ಅವ್ರು ಕಾರ್ಯನಿರ್ವಹಿಸೋದ್ ಏನಿದೆ ಸರ್, ಕೆಲಸ ಮಾಡ್ಬೇಕು, ಇಲಾಖೆಗೆ ಬರ್ಬೇಕು ಅಷ್ಟು ಬಿಟ್ರ ಇವ್ರು ಖಾಸಗಿ ರೂಮ್ ಮಾಡ್ಕೊಂಡು ಅಲ್ಲಿಗ ಜನಸಾಮಾನ್ಯನ ಕರೆಸ್ಕೊಂಡು ಆಮೇಲೆ ಕೈಗೆ ಸಿಕ್ಕಲ್ಲ. ಇವ್ರಿಗೆ ಕರೆಸ್ಕೊಂಡಿರ್ಲಿ, ಇವ್ರು ಸಾರ್ವಜನಿಕ ಯಾವ್ದೇ ಕಾರಣಕ್ಕೂ ಕೈ ಸಿಕ್ಕಲ್ಲ ಬಿಡಿ. ಆ ಮಟ್ಟಕ್ಕ ನಡೀತಾ ಇರೋದು. ಆ ಮಟ್ಟಕ್ಕ ಇದೆ ಸರ್. ಇನ್ನು ಸಣ್ಣ ಕುಮಾರ್, ನೀವ್ ಹೇಳ್ತಾ ಇದ್ರಿ ಅಂದ್ರೆ ಏನು ಎಲ್ಲಿ ಇರ್ತಾರೆ ಅಲ್ಲಿಗೆ ಹೋಗಿ ನಾನು ಮಾತನಾಡಿದ್ದೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ ಎಂಬುದಾಗಿ. ಆಗ ಆ ಅಧಿಕಾರಿಗಳು ಅಂದ್ರೆ ಏನು ಈ ತಾಲೂಕು ಅಧಿಕಾರಿಗಳಿದ್ದಾರೆ, ಅವ್ರು ಏನಂತ ಹೇಳಿದ್ರು? ಅವ್ರಿಲ್ಲ, ವೃತ್ತದಲ್ಲಿ ಕೆಲಸ ಮಾಡ್ಬೇಕು, ಅವ್ರಿಗೆ ಸೂಚನೆ ಕೊಡ್ತೀವಿ, ಹೇಳ್ತೀವಿ, ಅವ್ರಿಗೆ ನಾವು ಅದ್ ಮಾಡ್ತೀವಿ. ಅವ್ರಿಗೆ ಏನ್ ಮಾಡ್ರ ಇತಿಹಾಸ ನಾವು ಕಂಡಿಲ್ಲ ಸರ್. ಅರ್ಜೆಂಟ್ ಅವ್ರಿಗೆ ನಾವ್ ಎಷ್ಟೇ ಹೇಳಿದ್ರು ಹೇಳ್ದಕ್ಕೆ ಮಾತ್ರ ಹೌದಾ ಅವ್ರ ವೃತ್ತದೊಳಗೆ ಕೆಲಸ ಮಾಡ್ಬೇಕು, ಪ್ರೊಸೀಜರ್ ಇರೋದಂಗೆ ನಾವ್ ಹೇಳ್ತೀವಿ ಬಿಡಿ. ಅವ್ರಿಗೆ ಅವ್ರ ಗಮನಕ್ಕೆ ತಂದ್ರೆ ಅವ್ರನ್ನ ಅಲ್ಲಿ ಕೆಲಸ ಮಾಡಿಸ್ತೀವಿ ಅಂತಾರ. ಇದುವರೆಗೂ ಯಾರು ಮಾಡ್ಸಿಲ್ಲ ಸರ್. ಜೊತೆಗೆ ಯಾವ್ದಾರ GPS ಅವು ಮಾಡ್ಬೇಕಂದ್ರೆ ಹಳ್ಳಿಗಳಲ್ಲಿ ಗೊತ್ತಿರೋ ಹುಡುಗರ ಮೊಬೈಲ್ ಈಗ GPS ಮಾಡ್ಬೇಕಲ್ಲ ಸರ್.
ಅವನ ಹಳ್ಳಿಗಳಲ್ಲಿ ಒಂದ್ ಹುಡುಗರು ಇಟ್ಕೊಬಿಡ್ತಾರ, ಅವ್ರಗ ಇವರೇ ಅವನಾಗಿ ಎಷ್ಟು ಕೊಡ್ತೀವಿ ಅಂದ್ಬಿಟ್ಟು ಹುಡ್ಕೊಬಿಡ್ತಾರ, ಎಲ್ಲ ರೈತರ ಇಸ್ಕೊಡ್ತಾರೆ, ಇವರೇ ಕೊಡೋದು. ಒಂದ್ ಹುಡುಗ ನೇಮಕ ಮಾಡ್ಕೊಳ್ತಾರೆ ಒಂದೊಂದು ವೃತ್ತದಲ್ಲಿ, ಆಯಾ ಊರವ್ರನ್ನೇ ಸ್ಥಳೀಯರು ಮಾಡ್ಕೊಂಡು ಮೊಬೈಲ್ ನೀವು ಕಳಿಸ್ಕೊಡಿ ನಾವು ಮಾಡ್ಕೊತೀವಿ, ಇಲ್ಲ ನೀವೇ ಮಾಡಿಸ್ಬಿಟ್ಟು ನಮ್ಗೆ ತಂದ್ಕೊಡಿ ನಾವು ಮಾಡ್ಕೊತೀವಿ. ಈ ರೀತಿ ಕೆಲಸ ಭಾರಿ ಉನ್ನಾರವಾಗಿ ಕೆಲಸ ಮಾಡ್ಕೊಯ್ತಾರ ಸರ್. ನನಗ್ ಗೊತ್ತಾದಂಗೆ ಸಾಕಷ್ಟು ಹಳ್ಳಿಗಳನ್ನ ನೋಡಿವಿ, ಯಾವ್ದಾರ ಬೆಳಕಾಲಮಲ್ಲಿ ಎಂಟ್ರಿ ಮಾಡ್ಬೇಕು, GPS ಮಾಡ್ಬೇಕು ಅಂತಂದಾಗ ಮೊಬೈಲ್ ಅಲ್ಲಿ ಒಂದೊಂದು ಹುಡುಗನ್ಗ ನೇಮಕೆ ಮಾಡ್ಕೊಬಿಡ್ತಾರ. ಅವ್ರು ಯಾವ್ದೇ ರೀತಿ ಇದಿಲ್ಲ, ಖಾಸಗಿಯಾಗಿ ಪಾಪ ಅವ್ನು ಎಂಟ್ರಿ ಮಾಡಿ ತಂದು ಇವ್ರು ಕೊಟ್ಟಾಗ ಇವ್ರು ಇಲ್ಲಿ ಕೂತ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಇವ್ರು ಎಂಟ್ರಿ ಮಾಡ್ಕೊಳ್ಳೋದು, ಕೈ ಬಿಡೋದು. ಇನ್ನೊಂದು ಕೈ ಬಿಟ್ರವ್ರು ಸಾಕಷ್ಟು ಜನ ಅವ್ರ, ಎಂಟ್ರಿ ಆಗಿರೋ ಸಾಕಷ್ಟು ಜನ ಏನಂದ್ರ ಕೈ ತಪ್ಪೋಗಿದೆ, ಎಂಟ್ರಿ ಮಾಡಕ್ ಕೈ ತಪ್ಪೋಗಿದೆ, ಹಂಗೆ ಅನ್ಕೊಂಡು ಸೊಬು ಬೆಳ್ಕೊಂಡು ಈ ರೀತಿ ಜನರನ್ನ ಅಲಿಸೋದು ಸಾಕಷ್ಟು ಕಂಡು ಬರ್ತಿದೆ ಸರ್ ಇಲ್ಲಿ. ಇನ್ನೇನು ವೃತ್ತಗಳಲ್ಲಿ ಇರ್ಬೇಕಾಗಿರುವಂತಹ ಈ ಅಧಿಕಾರಿಗಳು ಕೇಂದ್ರದಲ್ಲೇ ಕುಳಿತು ಏನು ತಾಲೂಕು ಕೇಂದ್ರದಲ್ಲೇ ಕುಳಿತು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಲ್ಲೇ ವಹಿಸಿ ಕೊಡ್ತಾ ಇದ್ದಾರೆ ಕೆಲವೊಂದು ಹುಡುಗರಿಗೆ ಆ ಒಂದು ಹಳ್ಳಿಯ ಏನು ವೃತ್ತವನ್ನ ವಹಿಸಿ ಕೊಡ್ತಾ ಇದ್ದಾರೆ ಎಂಬುದಾಗಿ ನೀವು ಹೇಳ್ತಾ ಇದ್ರಿ. ಆ ರೀತಿ ವಹಿಸಿ ಕೊಡ್ಬೇಕು ಅಂದ್ರೆ ಈ ಅಧಿಕಾರಿಗಳ ಅವಶ್ಯಕತೆ ಏನಿದೆ ಅಂತ. ಈ ಅಧಿಕಾರಿಗಳು ಇರ್ಲಿಲ್ಲ ಅಂದ್ರೂ ಈ ಕೆಲಸ ಎಲ್ಲ ಹಾಗೆ ಆಗುತ್ತಲ್ಲ ಹಾಗಿದ್ರೆ? ಖಂಡಿತ ಸರ್, ಖಂಡಿತ. ಈ ಸಂಬಳ ಕೊಟ್ಕೊಂಡು ಏನು ಇಸ್ಕೋಬೇಕಾಗಿಲ್ಲ. ನೀವ್ ಹೇಳಂಗ ಯಾವ್ದಾರ ಒಂದ್ ಹುಡುಗನ್ಗ ಹೇಳ್ಕೊಟ್ರು ಅಲ್ಲಿ ಮಾಡ್ಕೊಡ್ತಾನೆ ಅಂತಂದಾಗ ಇವ್ರಿಗೆ ಸಂಬಳ ಕೊಟ್ಕೊಂಡು ಕೆಲಸ ನಿರ್ವಹಿಸಬೇಕಾಗಿಲ್ಲ. ಹಂಗಾಗಿ ಇವ್ರು ಏನ್ ಮಾಡ್ತಾರ, ಇವ್ರು ಮಾಡ್ಬೇಕಾದ ಕೆಲ್ಸನ ಯಾವ್ದೋ ಖಾಸಗಿ ವ್ಯಕ್ತಿಗಳು ಯಾವ್ದೋ ಹುಡುಗರ ಕಲ ಪಾಪ ಈಗ ಎಲ್ಲ ಓದ್ಕೊಂಡು ಮನೇಲಿ ಇರ್ತಾರ, ಅಂತ ಹುಡುಗನ್ ನಾವು ಹೇಳ್ಕೊಂಡು ನೋಡಪ್ಪ GPS ಮಾಡಿ ಕಳಿಸು, ಒಂದ್ GPS ಎಷ್ಟು ಕೊಡ್ತೀವಿ ಅಂತೀವೋ, ಇಲ್ಲ ಒಂದು ಹೆಕ್ಟರ್ಗೆ ಎಷ್ಟು ಕೊಡ್ತೀವಿ ಅಂತ ಈ ತಿರಿ ಒಂದು ಮಾತುಕತೆ ಮಾಡ್ಕೊಂಡು ಆ ಮೂಲಕ ಕೆಲಸ ಮಾಡಿಸ್ಕೊಂಡು ಹೋಯ್ತಿದ್ರು ಸಹ. ಅಂತ ಸಂದರ್ಭ ಬೇರೆ ದಿನಗಳಲ್ಲಿ ಇವ್ರ ಕೆಲಸ ಇರ್ಲಿ ಇಲ್ದೇ ಇರ್ಲಿ ಎನಿ ಟೈಮ್ ಹೆಡ್ ಕ್ವಾರ್ಟರ್ ಇರ್ತಾರ, ಯಾವುದೇ ಸಾರ್ವಜನಿಕರಿಗೆ ಹತ್ರ ಕೈ ಸಿಗ್ತಾರ ಸರ್ ಇವರು. ಓಕೆ, ಎಲ್ಲ ಒಂದ್ ಸ್ವಲ್ಪ ಆದ್ರೂ ನಾಚಿಕೆ ಆಗದ್ ಬೇಡ್ವಾ? ಸರ್ಕಾರದ ಹಣವನ್ನ ತೆಗೆದುಕೊಳ್ತಾರೆ, ಸ್ಯಾಲ್ರಿಯನ್ನ ಕರೆಕ್ಟ್ ಟೈಮ್ಗೆಲ್ಲ ಆಗುತ್ತೆ, ಆದ್ರೂ ಕೂಡ ಇಷ್ಟೊಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಇಷ್ಟೊಂದು ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರಲ್ಲ ಈ ಅಧಿಕಾರಿಗಳು, ಇವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಸರ್. ಹಿಂದೆ ಒಬ್ಬ ದೊಡ್ಡ ಅಧಿಕಾರಿ ನೋಡ್ಬೇಕಾದ್ರೆ ನಾವು ಶ್ರಮ ಬೀಳ್ತಿದ್ದೋ, ಈಗ VRA ನೋಡ್ಬೇಕಾದ್ರೆ ಜನಸಾಮಾನ್ಯರು ಶ್ರಮ ಬೀಳ್ಬೇಕಾದ್ರೆ ಆ ಮಟ್ಟದ ಪರಿಸ್ಥಿತಿ ಬಂದಿದೆ ಸರ್. ನಮ್ಗ ಕೈಗೆಟಿಬೇಕಾದವ್ರು ಇವ್ರು, ಎಲ್ಲಿ ಸಾಮಾನ್ಯ ಜನ ಕೈಗೆಟಿಬೇಕಾದ್ರೆ ಇವ್ರು, ಆದ್ರೆ ಸಾಮಾನ್ಯ ಜನರು ಇವ್ರು ಕಾಣ್ಬೇಕಾದ್ರೆ ತುಂಬಾ ಅರಸಾಹಸ ಮಾಡ್ಬೇಕು. ಅಲ್ಲಿ ಅಪ್ಪ ಇವ್ರು VA ಬಂದಿದಾರಪ್ಪ, ಸೆಕ್ರೆಟರಿ ಇದ್ದಾರಪ್ಪ ಅಂತ ಇವ್ರು ಕೇಳ್ಕೊಂಡು ಮುದುಕರು ಎಲ್ಲ ಬಂದು ಕೇಳೋ ಪರಿಸ್ಥಿತಿ ಬಂದೈತೆ. ಕೈಗೆ ಸಿಕ್ಕಲ್ಲ. ಒಂದ್ ಸಣ್ಣ ಕೆಲಸ ಬೇಕಾದ್ರೆ ವಾರಗಟ್ಲೆ ತಿರ್ಗಬೇಕಾದ ಸಂದರ್ಭ ಬಂದ. ಯಾಕಂದ್ರೆ ಇವ್ರು ಎಲ್ಲೋ ಆಫೀಸ್ ಮಾಡಿರ್ತಾರ, ಅವ್ರು ತಿರುಗಿ ಹೋಗಿರ್ತಾರ, ಆಮೇಲೆ ಅವರೆಲ್ಲ ಫೋನ್ ಮಾಡಿದಾಗ ಇವರೆಲ್ಲ ಇರ್ತಾರ. ಸಬಬ್ ಮಾತ್ರ ಅಲ್ಲಿ ಫೀಲ್ಡ್, ಬಟ್ ಇಲಾಖೆ ಮಾತ್ರ ಯಾವ್ದೇ ಕಾರಣಕ್ಕೂ ಹೊರಗಡೆ ಕೆಲಸ ಮಾಡ್ತಾರೆ, ಇಲ್ಲೇ ಆಫೀಸ್ ಮಾಡ್ಕೊಂಡು ಎನಿ ಟೈಮ್ ಹೆಡ್ ಕ್ವಾರ್ಟರ್ ಇರ್ತಾರೆ ಸರ್. ಸಣ್ಣಕುಮಾರ್, ಇದು ಯಾವ ತರ ಅನಿಸ್ತಾ ಇದೆ ಅಂದ್ರೆ ದೇವ್ರು ಸಿಕ್ಕಿದ್ರು ಕೂಡ ಈ ಪೂಜಾರಿಗಳು ಸಿಗಲ್ವಲ್ಲ, ಆ ರೀತಿಯಾಗಿ ಇವರ ಹಿರಿಯ ಅಧಿಕಾರಿಗಳು, ಶಾಸಕರು ಅಥವಾ ಮುಖ್ಯಮಂತ್ರಿಗಳು ಸಿಕ್ಕಿದ್ರು ಕೂಡ ಈ ಕೆಲಸವನ್ನ ಮಾಡೋ ಅಧಿಕಾರಿಗಳು ಸಿಗಲ್ಲ ಅಂತ ಆ ರೀತಿ ಕಾಣಿಸ್ತಾ ಇದೆ. ಇದು ಸತ್ಯ ಸರ್, ಅದು 100% ಸತ್ಯ. ಈಗ ಸ್ಥಳ ಮಟ್ಟದ ಅಧಿಕಾರಿ, ಯಾಕಂದ್ರ ನಮ್ಗ ಸಾರ್ವಜನಿಕರಿಗೆ ಕೈಗೆಟಗಿಸಿ ನಮ್ಮ ಆಗುವಗಳನ್ನೆಲ್ಲ ಆಹ್ವಾನೆಲ್ಲ ತಿಳಿಸ್ಬೇಕಾದ್ರು ಇವ್ರು ಸಹ. ಹೌದು, ಇಂಥ ಹಳ್ಳಿ ಇಂಥ ಪರಿಸ್ಥಿತಿ ಆಹ್ವಾನ ತಿಳಿಸ್ಬೇಕಾದ್ರು ಇವ್ರು. ಆದ್ರ ನಾವ್ ಇವ್ರು ತಿಳಿಸ್ಬೇಕಾದ್ರೆ ಇವ್ರು ಹುಡುಕ ತಿರ್ಗದೆ ನಮ್ಗೆ ಸಾಕಷ್ಟು ಅರಸಾಹಸ ಕೆಲಸ ಆಗಿದೆ ಸರ್. ಹಂಗಾಗಿ ಜನಸಾಮಾನ್ಯ ಕೈ ಸಿಕ್ಕಲ್ಲ ಹೆಡ್ಕೊಂಡು. ಆಮೇಲೆ ಎಲ್ರೂ ಸರ್ ಇಲ್ಲಿ ಹೆಚ್ಚು ಕಮ್ಮಿ ನಾವು ಕೇರಳ ಬಾರ್ಡರ್ ಅಲ್ಲಿ ನಮ್ಮ ಹಳ್ಳಿಗಳವ 30 ಕಿಲೋಮೀಟರ್ 40 ಕಿಲೋಮೀಟರ್ ಹಳ್ಳಿಗಳವ. ನಾವು ಈಗ ಬಸ್ ಚಾರ್ಜ್ ಹಾಕ ಬಂದು ಇವ್ರು ನಮ್ ಕೈಗೆ ಸಿಕ್ಲಿಲ್ಲ ಅಂತಂದ್ರಾಗ ಒಂದೇ ಕೆಲ್ಸಕ್ಕೆ ಸಣ್ಣ ಕೆಲ್ಸಕ್ಕೆ ಒಂದ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಒಂದ್ ರೇಷನ್ ಕಾರ್ಡ್ ವ್ಯವಸ್ಥೆ, ಬೇರೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ಸೋದಿರ್ಬೋದು. ಈಗ ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ರಿ ಅವೆಲ್ಲ ಕೇಳಿರ್ತಾರ ಸರ್. ಇವ್ರ ಕೈ ಸಿಕ್ಲಿಲ್ಲ ಅಂದಾಗ ಇವ್ರು ಹುಡುಕ ಬರೋದೇ ವಾರಗಟ್ಲ ಆದಾಗ ಈ ಜನಸಾಮಾನ್ಯರಿಗೆ ಒಳ್ಳೇದ್ ಮಾಡ್ತದೇನು, ಕೈ ಸಿಕ್ಕದೇನು, ಕೆಲಸ ಮಾಡ್ಕೊಡೋದೇನು ಸಹ, ಇದು ಜನರ ಪ್ರಶ್ನೆ ಸರ್, ನಮ್ಗಳ ಪ್ರಶ್ನೆ ಇದು. ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಸಣ್ಕುಮಾರ್ ತಮಗೂ ಧನ್ಯವಾದಗಳು. ನಾವು ನೋಡ್ತಾ ಇದ್ವಿ ಏನು ವೃತ್ತಗಳಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ನಾಪತ್ತೆಯಾಗಿರುವಂತಹ ಘಟನೆ, ನಾಪತ್ತೆಯಾಗಿರುವಂತಹ ಅಧಿಕಾರಿಗಳು, ಈ ಒಂದು ಘಟನೆ HD ಕೋಟೆ ತಾಲೂಕಿನಲ್ಲಿ ಕಂಡು ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ವರದಿಗಾರರ ಜೊತೆಗೂ ಮಾತನಾಡಿದ್ವಿ. ಹಾಗೆ ಅಲ್ಲಿನ ತಾಲೂಕು ಸಂಚಾಲಕರಾಗಿರುವಂತಹ ಸಣ್ಣಕುಮಾರ್ ಅವ್ರ ಜೊತೆಗೆ ಮಾತನಾಡ್ತಾ ಇದ್ವಿ. ಅವರು ಹೇಳ್ತಾ ಇದ್ರು ಈ ರೀತಿಯ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆ, ಸುಮಾರು 5-6 ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆಯಲ್ಲಿ ಕಂಡು ಬರ್ತಾ ಇದೆ. ಏನು ವೃತ್ತಗಳಲ್ಲಿ ಇರಬೇಕಾಗಿರುವಂತಹ ಅಧಿಕಾರಿಗಳು ತಾಲೂಕು ಕೇಂದ್ರದಲ್ಲೇ ಕುಳಿತು ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಸುಮಾರು ತೊಂದರೆಗಳಾಗ್ತಾ ಇದೆ. ಬೇಕಿದ್ರೆ ಅಧಿಕಾರಿಗಳು ಏನು ಇಲ್ಲಿಗೆ ಬಂದು ನೀವು ಕೆಲಸವನ್ನ ಮಾಡ್ಕೊಳ್ಳಿ. ಈಗ ಹಲವಾರು ಗ್ರಾಮಗಳಿಂದ ಸಾರ್ವಜನಿಕರು ಯಾವುದೋ ಒಂದು ಕಾರಣಕ್ಕಾಗಿ
ಬರ್ಬೇಕಾಗುತ್ತೆ. ಕೆಲಸವನ್ನ ಏನೋ ಒಂದು ಸಹಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಪತ್ರ ಆಗಿರ್ಬೋದು ಅಥವಾ ಏನು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ರೀತಿಯ ಅರ್ಜಿಗಳಿಗಾಗಿ ಬಂದಿರ್ತಾರೆ. ಅಂತಹ ಒಂದು ಸಮಯದಲ್ಲಿ ಅಧಿಕಾರಿಗಳು ಸಿಗ್ತಾ ಇಲ್ಲ ಎಂಬ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಿದ್ರು ಕೂಡ ಇನ್ನೊಂದೇನಂದ್ರೆ ಏನು ಸಣ್ಣಕುಮಾರ್ ಅವ್ರ ಜೊತೆಗೆ ಮಾತನಾಡ್ಬೇಕಾದ್ರೆ ಗೊತ್ತಾಯ್ತು, ಹಳ್ಳಿಗಳಲ್ಲೇ ಒಬ್ಬೊಬ್ರು ಏನು ಕೇಂದ್ರಗಳಲ್ಲಿ ವೃತ್ತಗಳಲ್ಲಿ ಕೆಲವೊಬ್ರು ಯುವಕರನ್ನ ಬಳಸಿಕೊಂಡು ನೀವೇ ಕೆಲಸವನ್ನ ಇದನ್ನ ಮಾಡಿ ನಮ್ಗೆ ಒಟ್ಟಾರೆಯಾಗಿ ತಂದು ಕೊಡಿ ಎಂಬ ಹೇಳುವ ಕೆಲಸಗಳು ಇಲ್ಲಿ ನಡೀತಾ ಇದೆ ಎಂಬುದಾಗಿ. ಅಲ್ಲಿ ಯಾರಾದ್ರೂ ಯುವಕರನ್ನ ನೇಮಿಸೋದೇ ಆಗಿದ್ರೆ ಅದಕ್ಕೆ ನೀವೇ ಬೇಕಾ? ಹಾಗಿದ್ರೆ ನಿಮಗೆ ಏನಕ್ಕೆ ಸಂಬಳ ಕೊಡ್ಬೇಕು? ಗವರ್ಮೆಂಟ್ ಸರ್ಕಾರ ನಿಮಗೇನಕ್ಕೆ ಸರಿಯಾದ ಸಮಯಕ್ಕೆ ಸಂಬಳವನ್ನ ತಗೊಳ್ತೀರಾ ತಾನೆ? ಅದಕ್ಕೆ ತಕ್ಕಂತೆ ಕೆಲಸವನ್ನ ಮಾಡ್ಬೇಕಾಗತ್ತೆ. ಬರೀ ನಾನು ತಾಲೂಕು ಕೇಂದ್ರದಲ್ಲೇ ಕುಳಿತುಕೊಂಡು ಯಾರಿಗೋ ಒಬ್ಬರಿಗೆ ಕೆಲಸವನ್ನ ಹೇಳಿ ನನ್ನ ಕೆಲಸವನ್ನ ಮಾಡಿಸ್ಕೊಳ್ತೇನೆ ಅನ್ನೋದಾದ್ರೆ ನೀವೇನಕ್ ಬೇಕು? ನಿಮ್ಮ ಅವಶ್ಯಕತೆನೇ ಇಲ್ಲ ಎಂಬ ಇಲ್ಲಿ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇರುವಂತದ್ದು. ಇದರಿಂದ ಅಲ್ಲಿನ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. 50-60 ಕಿಲೋಮೀಟರ್ಗಳಿಂದ ಗ್ರಾಮಸ್ಥರು ಬರ್ತಾ ಇದ್ದಾರೆ, ಯಾವುದೋ ಒಂದು ಕಾರಣಗಳಿಗಾಗಿ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿನ ಅವ್ಯವಸ್ಥೆ, ಇಲ್ಲಿ ಏನು ಈ ರೀತಿಯ ಬೇಜವಾಬ್ದಾರಿತನ, ಈ ರೀತಿಯ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದರಿಂದ ಗ್ರಾಮಸ್ಥರಿಗೆ ಇದರಿಂದ ಅಲ್ಲಿನ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲಿಯವರೆಗೂ ಆಗಿಲ್ಲ. 5-6 ವರ್ಷಗಳಿಂದ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಆದ್ರೂ ಕೂಡ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂದ್ಮೇಲೆ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂದ್ರೆ ಒಂದ್ ಅರ್ಥ ಆಗುತ್ತೆ. ಮೇಲಾಧಿಕಾರಿಗಳ ಗಮನಕ್ಕೆ ಬಂದ್ರೂ ಕೂಡ ಇಲ್ಲಿಯವರೆಗೂ ಯಾವುದೇ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಇಲ್ಲಿಯವರೆಗೂ ಏನು ತಾಲೂಕು ಕೇಂದ್ರದಲ್ಲೇ ಕುಳಿತುಕೊಂಡು ಈ ಗ್ರಾಮದ ಅಧಿಕಾರಿಗಳು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ, ಇನ್ನೂವರೆಗೂ ಅವರಿಗೆ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅಂದ್ಮೇಲೆ ಈ ಕಂದಾಯ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಮೇಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ಇಲ್ಲಿ ಒಳಗಡೆನೆ ಏನಾದ್ರೂ ನಡೀತಾ ಇದೆಯಾ? ಈ ರೀತಿಯ ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು.
ವಿಚಾರ ಕೊಡ್ತಿದ್ರ ಆದಷ್ಟು ಎಲ್ಲಿ ತೋರಿಸ್ಕೊಡ್ಬೇಕು ವಿಚಾರ ಕೊಡ್ತಿದ್ರ ಆದಷ್ಟು ಎಲ್ಲಿ ತೋರಿಸ್ಕೊಡ್ಬೇಕು ವಿಚಾರ ಕೊಡ್ತಿದ್ರ ಆದಷ್ಟು ವೃತ್ತಗಳಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಏನು ಅಧಿಕಾರಿಗಳು HD ಕೋಟೆ ತಾಲೂಕಿನ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಏನು ತಾಲೂಕು ಕೇಂದ್ರದಲ್ಲೇ ಕುಳಿತು ಕೆಲಸವನ್ನ ಮಾಡಲಾಗ್ತಾ ಇದೆ. ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪಡೆಯಲು ಜನರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಅಧಿಕಾರಿಗಳು ಸಿಗದೆ ಎಡಕಾಡುತ್ತಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. HD ಕೋಟೆ ಜನರು ಕಣ್ಮುಚ್ಚಿ ಕುಳಿತಿರುವ ಕಂದಾಯ ಇಲಾಖೆ ಮೇಲಾಧಿಕಾರಿಗಳ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು
ಎಲ್ಲಿ ತೋರ್ಸ್ಕೊಡ್ಬೇಕು ನಮ್ಗೆ ಈಗ ಕರ್ಕೊಂತಿದ್ರ ಆದಷ್ಟು ವೃತ್ತಗಳಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಎಂಬ ಗಂಭೀರ ಆರೋಪ ಇಲ್ಲಿ ಕೇಳ್ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಗೋವಿಂದರಾಜು ಅವರು ನಮ್ಮ ಜೊತೆಗಿದ್ದಾರೆ. ಗೋವಿಂದರಾಜು ಅವರೇ, ಏನಿದು ಸಮಸ್ಯೆ? ಇಲ್ಲ, ಈ ಸಮಸ್ಯೆ ಅಲ್ಲಿನ ಸಾರ್ವಜನಿಕರೇ ಮಾಡಿರುವಂತದ್ದು. ಅದೇ ಏನು ವೃತ್ತಗಳಲ್ಲಿ ಕೆಲಸವನ್ನ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ತಾಲೂಕು ಕೇಂದ್ರದಲ್ಲೇ ಕುಳಿತುಕೊಂಡು ಮಾಡ್ತಾ ಇದ್ದಾರೆ, ಯಾರೂ ವೃತ್ತಗಳಲ್ಲಿ ಹೋಗ್ತಾ ಇಲ್ಲ, ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಎಂಬ ಗಂಭೀರ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸರ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರು ಕೂಡ ಅಲ್ಲಿ ಹೋಗಿದ್ರು. ಈ ಸಮಸ್ಯೆ ಕಂಡು ಬರ್ತಾ ಇದೆ. ಅಲ್ಲಿನ ಸ್ಥಳೀಯರು, ಅಲ್ಲಿನ ಸಾರ್ವಜನಿಕರಿಗೆ ತಮಗೆ ಸಮಸ್ಯೆ ಆಗ್ತಾ ಇದೆ ಎಂಬುದಾಗಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆ ಆಗ್ತಾ ಇರೋದಂತೂ ನಿಜ. ಏನು? ಹಲೋ, ಹಾ ಸರ್, ಹೇಳಿ. ಇಲ್ಲ ಸರ್, ನಮ್ ದಿನ ಹಳ್ಳಿಗೆ ಹೋಗಿ ಕೆಲಸ ಮಾಡ್ತಾರೆ ಸರ್. ಅದ್ರ ಬಗ್ಗೆ ನಾನು ಸರ್, ಅಲ್ಲ, ಈಗ ಅಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ಅಂದ್ಮೇಲೆ ಅಲ್ಲಿನ ಸಾರ್ವಜನಿಕರು ಹೇಳ್ಬೇಕಲ್ವಾ? ಅಲ್ಲಿ ಸಾರ್ವಜನಿಕರೇ ತಮ್ಮ ಸಮಸ್ಯೆಯನ್ನ ಹೇಳ್ಕೊತಾ ಇದ್ದಾರೆ, ಈ ರೀತಿಯ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ. ಒಂದು ದಿನದ ಸಮಸ್ಯೆ ಇದಲ್ಲ. ಅಲ್ಲಿನ ಏನು ನಾವಲ್ಲಿಗೆ ಸಂಬಂಧಪಟ್ಟಂತೆ ಏನು ಅಲ್ಲಿನ ತಾಲೂಕು ಸಂಚಾಲಕರ ಜೊತೆಗೂ ಕೂಡ ಮಾತನಾಡಿದ್ವಿ. ಅವರು ಕೂಡ ಹೇಳ್ತಾ ಇದ್ರು 5-6 ವರ್ಷಗಳಿಂದ ಈ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆ ಎಂಬುದಾಗಿ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೇವೆ ಎಂಬುದಾಗಿ ಅವ್ರು ಹೇಳಿರುವಂತದ್ದು. ಈ ರೀತಿ ಆಗ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿ ಖುದ್ದಾಗಿ ಅವರೇ ಹೇಳಿರುವಂತದ್ದು. ಆದ್ರೂ ಕೂಡ ಯಾವುದೇ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಸಾರಿ, ಏನ್ ಹೇಳಿದ್ರಿ ನೀವು? ಸರ್, ಅಲ್ಲ ಸರ್, ಎಷ್ಟೋ ವರ್ಷಗಳಿಂದ ಈ ಒಂದು ಸಮಸ್ಯೆಯಲ್ಲಿ ಕಂಡು ಬರ್ತಾ ಇದೆ. ಹಲವಾರು ಸಾರಿ ನಾವು ಗಮನಕ್ಕೆ ತಂದಿದೀವಿ ಅಂತ ಹೇಳದ್ಮೇಲೆ ಇಲ್ಲಿವರೆಗೂ ಯಾವುದೇ ಕ್ರಮಗಳನ್ನ ತೆಗೆದುಕೊಂಡಿಲ್ವಲ್ಲ? ಏನಕ್ಕೋಸ್ಕರ ಇಷ್ಟೊಂದು ಬೇಜವಾಬ್ದಾರಿತನ? ಒಂದ್ ನಿಮಿಷ, ನಾನು ಬಂದಿಗೆ 2 ತಿಂಗಳಾಗೈತೆ ಸರ್. ನಾನು ಬಂದಿಗೆ 2 ತಿಂಗಳಾಗೈತೆ ಅಷ್ಟೇ ಈಗ. ಓಕೆ, 2 ತಿಂಗಳಾಗೈತೆ ಸರ್. ಈಗ ಗಮನ ತಗೊಂಡಿಲ್ಲ ಸರ್. ನಾನು ಇಲ್ಲಿ ನಾಳೆ ಬೆಳಿಗ್ಗೆ ಇವತ್ತು ಸಂಜೆನ ಹೋಗ್ಬಿಟ್ಟು ಎಲ್ಲರೂ ಹೇಳ್ತೀನಿ. ಓಕೆ, ನೀವು 2 ತಿಂಗಳಿಂದ ಇಲ್ಲಿ ಇದ್ದೀರಾ? ಯಾವ ಸರ್? 2 ತಿಂಗಳಿಂದ ಈ ಸಮಸ್ಯೆ ನಿಮ್ ಕಣ್ಣು ಮುಂದೆ ಬರ್ಲಿಲ್ವಾ? ಇಲ್ಲ 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 ಸರ್, ಖಂಡಿತ ಒಂದು. ಓಕೆ, ಏನು ಯೋಗೇಂದ್ರ ಅವರೇ, ನಿಮ್ಮ ಸಮಸ್ಯೆ ನಿಮ್ಮ ಕಣ್ಣು ಮುಂದೆ ಈ ಸಮಸ್ಯೆ ಬಂದಿಲ್ಲ ಅಂತ ನೀವು ಇವಾಗ ಹೇಳ್ತಾ ಇದ್ದೀರಾ. ಈಗ ನಾವೇ ಈ ಸಮಸ್ಯೆಯನ್ನ ಈಡೆನ್ಸ್ ನ್ಯೂಸ್ ವತಿಯಿಂದ ನಿಮಗೆ ತಿಳಿಸ್ತಾ ಇದ್ದೀವಿ, ಈ ರೀತಿಯ ಸಮಸ್ಯೆ ನಿಮ್ಮ ಒಂದು ಕೇಂದ್ರದಲ್ಲಿ ಆಗ್ತಾ ಇದೆ ಎಂಬುದಾಗಿ. ಯಾವ ರೀತಿಯ ಕ್ರಮಗಳನ್ನ ಈಗ ನೀವು ತೆಗೆದುಕೊಳ್ತೀರಾ? ನಿಮ್ಮ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೇಳಿ. ನನಗೆ ಸರ್, ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೇಳಿ. ಇವತ್ತಿಗೆ ನನ್ನ ಸರ್ ಸಂಜೆನೆ ಎಲ್ಲ ಫೋಟೋ. ಓಕೆ, ಎಷ್ಟು ದಿನಗಳಲ್ಲಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ತೀರಾ ನೀವು? ಸರ್, ಇವತ್ತೇ ಫೋನ್ ಮಾಡ್ತೀನಿ ಸರ್. ಇವತ್ತೇ ಎಲ್ಲ ಫೋನ್ ಮಾಡ್ತೀನಿ. ಇವತ್ತೇ ಫೋನ್ ಮಾಡ್ತೀನಿ. ಓಕೆ, ಫೋನ್ ಮಾಡಿ ಬೆಳಿಗ್ಗೆ ಅಂತ ಬೆಳಿಗ್ಗೆ ಎಲ್ಲರಿಗೂ ಹೋಗ್ತಾರೆ ಸರ್. ಆತರ ಏನಿಲ್ಲ, ಆದ್ರೂ ಬಿಡಿ ಸರ್, ತಾವು ಹೇಳಿದ್ರೆ ದೊಡ್ಡವರು ಗಮನ ಹರಿಸ್ತೀನಿ ಸರ್.
ಎಸ್ ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ತಮಗೆ ಧನ್ಯವಾದಗಳು ಯೋಗೇಂದ್ರ ಅವರೇ. ಏನು ವೃತ್ತಗಳಲ್ಲಿ ಕೆಲಸ ಮಾಡುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ನಾಪತ್ತೆಯಾಗಿರುವಂತಹ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಏನು ಅಧಿಕಾರಿಗಳ ಜೊತೆಗೆ ನಾವು ಮಾತನಾಡಿದ್ವಿ ಯೋಗೇಂದ್ರ ಅವರ ಜೊತೆಗೆ. ಅವರು ಹೇಳ್ತಾ ಇದ್ರು ಎಷ್ಟೋ ದಿನಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದ್ರು ಕೂಡ ಇವರ ಗಮನಕ್ಕೆ ಬಂದಿರಲಿಲ್ಲ. ನೀವೇ ಹೇಳಿದ ಮೇಲೆ ಈ ಸಮಸ್ಯೆ ನಮಗೆ ಕಾಣಿಸ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ರು. ಇನ್ನು ಏನು ಈ ಒಂದು ಸುದ್ದಿಯನ್ನ ಈಡನ್ಸ್ ನ್ಯೂಸ್ ಬಿತ್ತರಿಸಿತು, ಇದನ್ನ ನೋಡ್ಕೊಂಡು ಈ ಸಮಸ್ಯೆಯನ್ನ ಅರಿತುಕೊಂಡು ಇಂದು ಸಂಜೆನೆ ನಾವು ಸಭೆಯನ್ನ ಕರೀತೇವೆ, ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಳ್ತೇವೆ ಎಂಬುದಾಗಿ ಯೋಗೇಂದ್ರ ಅವರು ಹೇಳಿರುವಂತದ್ದು. ಎಲ್ಲಿ ತೋರಿಸ್ಕೊಡ್ಬೇಕು ವಿಚಾರ ಕೊಡ್ತಿದ್ರ ಆದಷ್ಟು ವೃತ್ತಗಳಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನೀತಿ ನಿಯಮವನ್ನ ಮೀರಿ ತಾಲೂಕು ಕೇಂದ್ರದಲ್ಲಿ ಕುಳಿತುಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಅಲ್ಲಿನ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಎಂಬ ಸುದ್ದಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಖುದ್ದಾಗಿರುವಂತಹ ತಹಸೀಲ್ದಾರ್ ಅವರು ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀನಿವಾಸ್, ಏನಿದೆ, ಏನಿ ಸುದ್ದಿ, ಏನಕ್ಕೋಸ್ಕರ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ಸರ್, ಒಂದು ಇವಾಗ ನಮ್ಮ VA ಸರ್ ಯಾರು ಸಹ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಅವರವರ ವೃತ್ತಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಆ ರೀತಿ ಏನಿಲ್ಲ, ಏನಾದ್ರು ತಾಲೂಕ್ ಆಫೀಸ್ ನಲ್ಲಿ ಕೆಲಸ ಇದ್ರೆ ಅಷ್ಟೇ ಇಲ್ಲಿಗೆ ಬರ್ತಾರೆ ಹೊರತು ಬಾಕಿಯವರೆಲ್ಲ ಪಬ್ಲಿಕ್ ಗೆ ಅವೈಲಬಲ್ ಇದ್ಕೊಂಡು ಅವ್ರನ್ನ ಕೆಲಸನ ಸಂಪರ್ಕ ಮಾಡ್ತಾ ಇದಾರೆ ಸರ್. ಸೊ ಹಾಗಾಗಿ ಯಾವುದೇ ಒಂದು ಸಮಸ್ಯೆಗಳಿಲ್ಲ. ಯಾರಾದ್ರೂ ಆ ರೀತಿ ಪರ್ಟಿಕ್ಯುಲರ್ ಆಗಿ ಏನಾದ್ರು ಸಮಸ್ಯೆ ಬಂದ್ರೆ ಖಂಡಿತವಲ್ಲೂ ಸಹ ನಾವೇ ನೇರವಾಗಿ ಹೋಗಿ ಅವ್ರಿಗೆ ಆ ಸಾರ್ವಜನಿಕ ಕೆಲಸನ ನಾವು ಮಾಡ್ಕೊಡ್ತಾ ಇದೀವಿ ಸರ್. ಶ್ರೀನಿವಾಸ್ ಅವರೇ, ಕೆಲವು ವರ್ಷಗಳಿಂದ ಈ ರೀತಿಯ ಸಮಸ್ಯೆಯಲ್ಲಿ ಕಂಡು ಬರ್ತಾ ಇದೆ ಅಂತ ಅಲ್ಲಿನ ಸಾರ್ವಜನಿಕರೇ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಸುಮಾರು 50-60 ಕಿಲೋಮೀಟರ್ಗಳಿಂದ ಹಳ್ಳಿಗಳಿಂದ ಜನರು ಬರ್ತಾ ಇರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಏನು ವೃತ್ತಗಳಲ್ಲಿ ಕೆಲಸ ಮಾಡ್ಬೇಕಾಗಿರುವಂತಹ ಅಧಿಕಾರಿಗಳು ತಾಲೂಕು ಕೇಂದ್ರದಲ್ಲೇ ಕುಳಿತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು, ನಾವ್ ಹೇಳ್ತಾ ಇಲ್ಲ, ಅಲ್ಲಿನ ಸಾರ್ವಜನಿಕರೇ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಈಗ ಸರ್, ನಾನ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀರಲ್ಲ, ಇವಾಗ ನಮ್ಮ VS ಯಾರು ಸಹ ತಾಲೂಕು ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಅದ್ ಯಾವ ರೀತಿ ಏನಕ್ಕೆ ಮೆಸೇಜ್ ಆಗಿದ್ದಾರೆ ಅಂತ ನಮ್ಗದು ಗೊತ್ತಿಲ್ಲ. ಮೋಸ್ಟ್ಲಿ ತಪ್ಪು ಮಾಹಿತಿ ಇರ್ಬೇಕು ಅಂತ ಕಾಣಿಸುತ್ತೆ. ನಮ್ಮ VS ಎಲ್ಲರೂ ಸಹ ಅವರ ವೃತ್ತಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನಮ್ದು ಯಾವ್ದು ಪೆಂಡಿಂಗ್ ಇಲ್ಲ. ಈವನ್ ಬೇಕಾದ್ರೆ ನಮ್ಮ ತಾಲೂಕಿನಲ್ಲಿ ಈಗಲೂ ಸಹ ತೆಗೆದು ನೋಡಿದ್ರೆ ಅವ್ರದ್ದು ಏನೇನ್ ಕೆಲಸ ಪಾರ್ಟ್ ಆಫ್ ವರ್ಕ್ ಇದೆ ಅದೆಲ್ಲನೂ ಸಹ ಇನ್ ಟೈಮ್ ಅಲ್ಲಿ ಅವ್ರು ಮಾಡ್ತಾ ಇದಾರೆ ಅಂತಕ್ಕಂಥ ನಾನು ನಿಮ್ಗೆ ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ಇವಾಗ ಅಲ್ಲಿ ನಿಜವಾಗ್ಲೂ ಆತರ ಆಗ್ತಾನೆ ಇದ್ದಿದ್ರೆ ಅಲ್ಲಿನ ಸಾರ್ವಜನಿಕರು ಏನಕ್ಕೆ ಆರೋಪ ಮಾಡ್ತಾರೆ? ನಾವ್ ಆರೋಪ ಮಾಡ್ತಾ ಇದ್ರೆ ಈಗ ಸರ್ ಒಂದ್ ಹೇಳ್ತೀನಿ ಕೇಳಿ, ಅಕಸ್ಮಾತ್ ಸಾರ್ವಜನಿಕರಿಂದ ಆರೋಪ ಏನಾದ್ರೆ ಖಂಡಿತವಲ್ಲೂ ಸಹ ಯಾವ VA ಆ ರೀತಿ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತವಲ್ಲೂ ನನ್ ಗಮನ ತಗೊಂಬಂದ್ರೆ ನಾನು ಅವಾಗ ತಕ್ಷಣನೇ ಅದನ್ನ ಅಟೆಂಡ್ ಮಾಡಿಸ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ VAs ಎಲ್ಲರಿಗೂ ನಾನು ಆಲ್ರೆಡಿ ಹೇಳಿದ್ದೇನೆ, ಎಲ್ಲ ಅವರ ವೃತ್ತಗಳಲ್ಲಿ ಕೆಲಸ ಮಾಡ್ಬೇಕು, ಮತ್ತೆ ಜನರಿಗೆ ನೀವು ಯಾವಾಗ್ಲೂ ಸಹ ಅವೈಲೇಬಲ್ ಇರಬೇಕು, ಅವರ ಏನು ಕೆಲಸಗಳಿದಾವೆ ಅದನ್ನ ಇನ್ ಟೈಮ್ ಅಲ್ಲಿ ಮಾಡ್ಕೊಡ್ಬೇಕು ಅಂತ ಮಾಹಿತಿನ ಮತ್ತೆ ನಾನು ಅವಾಗವಾಗ್ಲೇ
ಎಲ್ಲಾ ವಿಎಗಳಿಗೂ ಸಹ ಸಭೆ ಕರೆದು ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. Okay. ಇಲ್ಲಿವರೆಗೂ ಸಹ ಅದು ಯಾವುದೇ ರೀತಿಯಾದಂತಹ ಆ ರೀತಿ ನನಗೆ ಪಬ್ಲಿಕ್ ಇಂದ ನನಗೆ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ. ದಯವಿಟ್ಟು ಯಾರಾದ್ರೂ ಆ ರೀತಿ ಕಂಪ್ಲೇಂಟ್ ಏನಾದ್ರು ಇದ್ರೆ ನನ್ನ ನೇರವಾಗಿ ಭೇಟಿ ಮಾಡ್ಲಿ ಸರ್. ನಾನು ಖಂಡಿತವಾಗ್ಲೂ ಯಾವ ಕನ್ಸರ್ನ್ಡ್ ವಿ ಅವರು ಇದ್ದಾರೆ ಅವ್ರನ್ನ ನಾನು ಕರೆದು ಅವ್ರಿಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡಿಸ್ಕೊಡ್ತೀನಂತೆ. ಅಲ್ಲ ಶ್ರೀನಿವಾಸ್ ಅವರೇ, ಈಗ ಇನ್ನೊಂದು ಏನಂದ್ರೆ ಅಲ್ಲಿನ ಏನು ತಾಲೂಕು ಸಂಚಾಲಕರಾಗಿರುವಂತಹ ಏನು ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾಗಿರುವಂತಹ ಅವ್ರ ಜೊತೆಗೂ ನಾವು ಮಾತನಾಡಿದ್ವಿ ಇದೇ ಸುದ್ದಿಯ ಬಗ್ಗೆ. ಅವರು ಕೂಡ ಹೇಳ್ತಾ ಇದ್ರು ಏನು ಈ ಒಂದು ವಿಎಗಳಿರ್ತಾರೆ ಆ ಗ್ರಾಮಕ್ಕೆ ಅಥವಾ ಏನು ವೃತ್ತ ಇರುತ್ತೆ ಅದಕ್ಕೇನೆ ಒಂದು ಏನು ಯುವಕರು ಇರ್ತಾರೆ, ಅವರನ್ನೇ ನೇಮಿಸ್ಕೊಂಡು ಕೆಲಸವನ್ನ ಮಾಡಿಸ್ಕೊಂಡು ಕೊನೆಯದಾಗಿ ಏನು ಅವ್ರಿಗೆ ಇನ್ಫಾರ್ಮೇಶನ್ ಬೇಕಾಗಿರುತ್ತಲ್ಲ, ಏನು ಅರ್ಜಿ ಇರುತ್ತಲ್ಲ, ನೀವೇ ನಮ್ಗೆ ತಂದು ಕೊಡಿ ಇಂತಹ ಒಂದು ಕೆಲಸಗಳು ಇಲ್ಲಿ ನಡೀತಾ ಇದೆ ಎಂಬುದಾಗಿ ಮಾಹಿತಿ ಸಿಗ್ತಾ ಇರುವಂತದ್ದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈಗ ಊಹಾಪೋಹಗಳಿಗೆ ಆನ್ಸರ್ ಮಾಡೋದಕ್ಕಾಗಲ್ಲ. ದಯವಿಟ್ಟು ಅದು ಯಾರು ಪರ್ಟಿಕ್ಯುಲರ್ ಆ ರೀತಿ ಏನಾದ್ರು ಕಂಪ್ಲೇಂಟ್ ಇದ್ರೆ ಅಕಸ್ಮಾತ್ ಯಾರಾದ್ರೂ ಒಂದ್ ಅರ್ಜಿಗಳಿದ್ರೆ ಖಂಡಿತವಾಗ್ಲೂ ಸಹ ನಾವು ಅದನ್ನ ಅಟೆಂಡ್ ಮಾಡ್ತೀವಿ ಸರ್. ಸಾರ್ವಜನಿಕರ ಪರವಾಗಿ ನನ್ನ ಗಮನಕ್ಕೆ ಇಲ್ಲಿವರೆಗೂ ಸಹ ಯಾವುದೇ ರೀತಿ ಆ ರೀತಿ ನೀವ್ ಹೇಳ್ತಿರ್ತಕ್ಕಂತಹ ಒಂದು ಮಾಹಿತಿಗಳು ನನ್ನ ಗಮನಕ್ಕೆ ಬಂದಿಲ್ಲ. ಖಂಡಿತವಾಗ್ಲೂ ಸಹ ಯಾರು ಸಾರ್ವಜನಿಕರು ಆ ರೀತಿ ಅವರಿಗೆ ಪ್ರಾಬ್ಲಮ್ ಆಗಿದೆ, ಸಮಸ್ಯೆ ಆಗಿದೆ, ಖಂಡಿತವಾಗ್ಲೂ ಸಹ ನನ್ನ ಈಗ ವಿ ಅವ್ರ ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅದಾದ ನಂತರ ಉಪ ತಹಶೀಲ್ದಾರ್ ಅಂತ ಇರ್ತಾರೆ, ಆ ನಂತರ ತಹಶೀಲ್ದಾರ್ ಇರ್ತಾರೆ. ಸೊ ಹಾಗಾಗಿ ಅವರು ಬಾಟಮ್ ಲೆವೆಲ್ ಅಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ವಿ ಅವರು ಆ ರೀತಿ ತಪ್ಪು ಕಂಡು ಬಂದ್ರೆ ಖಂಡಿತವಾಗ್ಲೂ ಸಹ ನಮ್ಮನ್ನು ಸಂಪರ್ಕಿಸ್ಲಿ. ಅವ್ರ ಮೇಲೇನೆ 3 ಜನ ಅಧಿಕಾರಿಗಳು ಇರ್ತಾರೆ, ಗಮನ ತರಬಹುದು ಸರ್. ಆಮೇಲೆ ಇಲ್ಲಿವರೆಗೂ ಸಹ ನನ್ಗೆ ಯಾವ ವಿ ಎ ಮೇಲೂ ಸಹ ಆ ರೀತಿ ಒಂದು ಪಬ್ಲಿಕ್ ಅವ್ರದ್ದು ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ನನ್ ಕಂಪ್ಲೇಂಟ್ ಯಾವ್ದು ಬಂದಿಲ್ಲ. ತಾವು ದಯವಿಟ್ಟು ಯಾರು ಅಂತ ಅವರು ನನ್ಗೆ ಗಮನ ತಗೊಂಬಂದ್ರೆ ನಾನು ಇವಾಗಲೇ ಕ್ಷಣದಲ್ಲಿ ಅದೇನ್ ಕೆಲಸ ಇದೆ ಅದನ್ನ ಕಾನೂನಾತ್ಮಕವಾಗಿ ಮಾಡಿದ್ರೆ ನಾನು ಖಂಡಿತ ಮಾಡ್ಕೊಡ್ತೀನಿ ಸರ್. ಎಸ್ ಶ್ರೀನಿವಾಸ್ ಅವರೇ, ಅದೇ ಏನು ನಾನು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾಗಿರುವಂತಹ ಕಣ್ಣುಕುಮಾರ್ ಅವರು ಸಾರ್ವಜನಿಕರ ಪರವಾಗಿ ಹೇಳಿರುವಂತದ್ದು. ಯಾಕಂದ್ರೆ ಸಾರ್ವಜನಿಕರು ಏನು ಆರೋಪವನ್ನ ಮಾಡ್ತಾ ಇದ್ರು ಅದರ ಪರವಾಗಿ ಮುಂದಾಳತ್ವದಲ್ಲಿ ಇವರು ಹೇಳ್ತಾ ಇರುವಂತದ್ದು ಈ ರೀತಿ ಆಗ್ತಾ ಇದೆ, ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಇಲ್ಲಿ ಸಾರ್ವಜನಿಕರು ಎಷ್ಟೇ ಪ್ರಯತ್ನ ಪಟ್ರು, ಯಾಕಂದ್ರೆ ಈಗ ಹಳ್ಳಿ ಅಂದ್ಮೇಲೆ ಕೂಲಿ ಕೆಲಸವನ್ನ ಬಿಟ್ಟು ಬಂದಿರ್ತಾರೆ, ಆದ್ರೂ ಕೂಡ ಸರಿಯಾದ ಸಮಯಕ್ಕೆ ಈ ರೀತಿ ಸಿಗ್ತಾ ಇಲ್ಲ ಅಧಿಕಾರಿಗಳು, ಏನು ಸರಿಯಾದ ಸಮಯಕ್ಕೆ ಕೆಲಸಗಳು ಆಗ್ತಾ ಇಲ್ಲ. ಯಾಕಂದ್ರೆ ಏನು ವೃತ್ತದಲ್ಲಿ ಕೆಲಸ ಮಾಡ್ಬೇಕಾಗಿರುವಂತಹ ಅಧಿಕಾರಿಗಳು ಅಲ್ಲಿ ಇರಲ್ಲ, ಸಿಗ್ತಾ ಇಲ್ಲ ನಮ್ಗೆ, ಈ ರೀತಿಯ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಒಂದು ವೇಳೆ ಈ ಆರೋಪ ನಿಜವಾಗಿಯೇ ಆಗಿದ್ರೆ ಯಾವ ರೀತಿಯ ಕ್ರಮಗಳನ್ನ ನೀವು ತೆಗೆದುಕೊಳ್ತೀರಾ ಶ್ರೀನಿವಾಸ್? ಖಂಡಿತ ಸರ್, ಆ ರೀತಿ ಏನಾದ್ರು ನಮ್ಮ ವೃತ್ತಗಳಲ್ಲಿ ಅವ್ರು ಕೆಲಸ ಮಾಡ್ತಿಲ್ಲ ಅಂತಕ್ಕಂಥ ಕಂಪ್ಲೇಂಟ್ ಬಂದ್ರೆ ನನಗೆ ಖಂಡಿತವಲ್ಲೂ ಸಹ ಆ ರೀತಿ ಅವ್ರಿಗೆ ಕಾನೂನಲ್ಲಿ ಅವಕ್ಕೆ ಶಿಕ್ಷೆ ಅಂತಕ್ಕಂಥದ್ದು ಇದ್ದೇ ಇದೆ, ಶಿಸ್ತು ಕ್ರಮಕ್ಕೆ ಇದ್ದೇ ಇದೆ. ಯಾವ ವಿ ಅವರು ಆ ರೀತಿ ಒಂದು ವೃತ್ತಗಳಲ್ಲಿ ಕೆಲಸ ಮಾಡ್ದೇನೆ ತಾವೇನ್ ಇವಾಗ ಕೆಲವೊಂದು ಸಮಸ್ಯೆಗಳು ಪಬ್ಲಿಕ್ ಇಂದ ಬರ್ತಾ ಇದೆ ಅಂತ ತಾವು ಮಾಹಿತಿ ನನಗೆ ನೀಡಿದ್ದೀರಾ, ಖಂಡಿತ ಬಂದ್ರು ಸಹ ನಾನು ಅದನ್ನ ಅವ್ರ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ ಅವ್ರಿಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಮನೆ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ತೀನಿ ಸರ್. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯೋಗೇಂದ್ರ ಅವ್ರ ಜೊತೆಗೂ ಮಾತನಾಡಿದ್ವಿ. ಇನ್ನು ರಾಜಸ್ವ ನಿರೀಕ್ಷಕರಾಗಿರುವಂತಹ ಯೋಗೇಂದ್ರ ಅವ್ರ ಜೊತೆಗೆ ಮಾತನಾಡಿದ್ವಿ. ಅವ್ರೇನು ಈ 2 ಮಂತ್ಗಳಲ್ಲಿ ಇಲ್ಲಿ ಬಂದಿರುವಂತದಂತೆ ಅವರು ಹೇಳ್ತಾ ಇದ್ರು, ಅಂದ್ರೆ ಈ ರೀತಿಯ ಸಮಸ್ಯೆ ಏನಾದ್ರು ಆಗ್ತಾ ಇದ್ರೆ ಇಂದು ಸಂಜೆ ಸಭೆಯನ್ನ ಕರಿತೇನೆ, ನಾಳೆನೆ ಬಗೆಹರಿಸ್ತೀನಿ ಎಂಬುದಾಗಿ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ನೀವೇನ್ ಹೇಳ್ತೀರಾ? ಏನ್ ಸಭೆ, ಯಾವ್ದು ಸಭೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಅಲ್ಲ, ಅದೇ ಏನ್ ವಿಎಗಳು ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದಾರಾ, ವೃತ್ತಗಳಲ್ಲಿ ಹೋಗ್ತಾ ಇದ್ದಾರಾ, ಸಭೆ ಕರೆದು ಕೇಳ್ತೀವಿ ಅಂತ ಹೇಳಿರುವಂತದ್ದು. ಅಲ್ಲ, ಇವಾಗ ನಮ್ ವಿ ಎಸ್ ಏನ್ ಕೆಲಸ ಮಾಡಿದ್ದಾರೆ ಮತ್ತೆ ಯಾವ ಪ್ರೋಗ್ರೆಸ್ ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಂಗೆ ಡೈಲಿ ಅಪ್ಡೇಟ್ ಬರ್ತಾ ಇದೆ ಸರ್. ಇವಾಗ ಅವ್ರಿಗೆ ಈಗ ನಮ್ಮ ಸರ್ಕಾರದಿಂದ ಏನೇನು ಕೆಲಸಗಳನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಈಗ ಆಲ್ರೆಡಿ ನಮ್ಮಲ್ಲಿ ಪಟ್ಟಿ ಇದೆ. ಅವೆಲ್ಲ ಕೆಲಸಗಳನ್ನು ಸಹ ಅವ್ರು ಮಾಡ್ತಾ ಇದ್ದಾರೆ. ಸಕಲ ಅರ್ಜಿಗಳು ಇರ್ಬೋದು, ಸಾರ್ವಜನಿಕರ ಅರ್ಜಿಗಳು ಇರ್ಬೋದು, ಮತ್ತೆ ನಮ್ಗೆ ಈಗ ಏನು ಆಧಾರ್ ಸೀಡಿಂಗ್ ಮಾಡ್ತಕ್ಕಂತ ಕೆಲಸ ಇರ್ಬೋದು, ಮತ್ತೆ ಲ್ಯಾಂಡ್ ಬೀಟ್ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಮತ್ತೆ ಫ್ರೂಟ್ ಸೈಡಿನ ಟ್ಯಾಲಿ ಅಪ್ಲೋಡ್ ಮಾಡೋದ್ ಇರ್ಬೋದು. ಸೊ ಈಗ ಅನೇಕ ಕೆಲಸಗಳೆಲ್ಲ ಸಹ ಅವ್ರು ಏನೇನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಈಚ್ ಇಂಡಿವಿಜುವಲ್ ವಿ ಅವರ ರಿಪೋರ್ಟ್ ನನ್ನ ಹತ್ರ ಬರ್ತಾ ಇದೆ. ದಿನ ನಾವು ಅದನ್ನ ಪ್ರೋಗ್ರೆಸ್ ಮಾಡ್ತಾ ಇದೀವಿ. ಸೊ ಅದರ ಒಂದು ಪ್ರಗತಿ ಪ್ರಕಾರ ನಾವು ನೋಡಿದ್ರೆ ನಮ್ಮ ವಿ ಅವರು ಯಾರು ಸಹ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಗೆ ಕಂಡು ಬಂದಿಲ್ಲ ಸರ್ ಇವರಿಗೆ. ಅಕಸ್ಮಾತ್ ಅದ್ರ ಮೇಲೂ ಸಹ ನಮ್ಮ ವಿ ಎ ಸರ್ ಅವರು ಕೆಲಸ ಮಾಡಿಲ್ಲ ಅಂತ ತಾವು ಹೇಳಿದ್ರೆ ಖಂಡಿತವಾಗ್ಲೂ ಸಹ ಅದ್ ಯಾರು ವಿ ಎ ಇರ್ತಾರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ನಾನು ಜಿಲ್ಲಾಧಿಕಾರಿಗಳನ್ನ ಸಬ್ಮಿಟ್ ಮಾಡ್ತೀನಿ ರಿಪೋರ್ಟ್ ನ ಸರ್. ಎಸ್, ಐಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದಗಳು. ಎಸ್, ಏನು ವೃತ್ತಗಳಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ನೀತಿ ನಿಯಮವನ್ನ ಮೀರಿ
ಏನು ತಾಲೂಕು ಕೇಂದ್ರದಲ್ಲಿ ಕುಳಿತುಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ತಹಸೀಲ್ದಾರ್ ಆಗಿರುವಂತಹ ಶ್ರೀನಿವಾಸ್ ಅವ್ರ ಜೊತೆಗೆ ನಾವು ಮಾತನಾಡಿದ್ವಿ. ಅವ್ರಿಗೆ ಏನು ಅವ್ರು ಹೇಳ್ತಾ ಇದ್ರು, ಈ ರೀತಿಯ ಯಾವುದೇ ರೀತಿಯ ಘಟನೆಗಳು ನಮ್ಮ ಒಂದು ಕೇಂದ್ರದಲ್ಲಿ ಕಂಡು ಬಂದಿಲ್ಲ. ಆ ರೀತಿಯ ಏನಾದ್ರೂ ನಿಜವಾಗ್ಲೂ ಈ ಆರೋಪಗಳು ನಿಜವಾಗಿದ್ರೆ ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ತೇವೆ ಎಂಬುದಾಗಿ ಶ್ರೀನಿವಾಸ್ ಅವರು ಹೇಳಿರುವಂತದ್ದು. ಎಸ್, ಎಲ್ಲಿ ತೋರಿಸ್ಕೊಡ್ಬೋದು ಟೀಚರ್ ಕೊಡ್ತಿದ್ರ ಆದಷ್ಟು ಎಲ್ಲಿ ತೋರಿಸ್ಕೊಡ್ಬೋದು ಟೀಚರ್ ಕೊಡ್ತಿದ್ರ ಆದಷ್ಟು